ಎಲ್ಲ ಸ್ನೇಹಿತರಿಗೆ ಇವತ್ತು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿರುವಂಥ ತೊರನಹಳ್ಳಿ ಹತ್ರ ಸಪ್ಲಮ್ಮನ ಜಾತ್ರೆ ಇದೆ. ಹಾಗಾಗಿ ಇವತ್ತು ಬಂದಿದ್ದೆ ನಾನು ನಮ್ಮ ಸ್ನೇಹಿತರು ಇಬ್ಬರು ಇದ್ದೀವಿ. ಇಲ್ಲಿ ಮಹೇಶ್ ಅಂತೇಳಿ ಹೊಸಕೋಟೆಯವರು, ಇಲ್ಲಿ ಪಕ್ಕದ ಊರವರು, ಅವ್ರಿಗೂ ನಮಸ್ಕಾರ ತಿಳಿಸ್ತಾ ಇವಾಗ ಈ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಹೆಚ್ಚಾಗಿ ಮಾತಾಡ್ಸ್ಕೊಂಡಿದ್ದೆ. ಹಾಗೆ ಇದ್ರ ಬಗ್ಗೆ ಮಾಹಿತಿ ಕೇಳಿಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ, ಎಲ್ರಿಗೂ ಈ ತಾಯಿ ಎಲ್ರಿಗೂ ಹರಿಸ್ಲಿ ಅಂತೇಳಿ ಕೇಳಿಕೊಂಡು ಇಲ್ಲಿರುವಂಥ ಒಂದು ವಿಶೇಷವಾದಂಥ ದೇವಸ್ಥಾನಕ್ಕೆ ಬಂದಿದ್ದೀನಿ. ಹಾಗಾಗಿ ನಿಮ್ಗೆ ಇನ್ನೂ ಮುಂದೆ ಹೀಗೆ ತೋರಿಸ್ಕೊಂಡು ಮುಂದೆ ನೋಡಿಸ್ಕೊಂಡು ಹೋಗ್ತಾ ಇರ್ತೀನಿ. ಬನ್ನಿ ಸ್ನೇಹಿತರೆ. ಜನ ಅಂತೂ ತುಂಬ ಇದ್ದಾರೆ ನೋಡಿ. ಈ ಜಾತ್ರೆಯಲ್ಲಿ ಇವತ್ತು ನೋಡಿ ಹಾಗೆ ತೋರಿಸ್ಕೊಂಡು ಹೋಗ್ತೀನಿ ನೋಡಿ. ಹೀಗೆ ತೋರಿಸ್ಕೊಂಡು ಇನ್ನೂ ಜನ ಜಾಸ್ತಿ ಇದ್ದಾರೆ ನೋಡಿ. ಜನ ಎಷ್ಟು ಜನ ಇದ್ದಾರೆ ಅಂತೇಳಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಹಾಗೆ ಇನ್ನು ಮುಂದೆ ತೋರಿಸಿ ಬನ್ನಿ. ಹೊರಗಡೆ ಹೋಗೋಣ, ಅರ್ಚಕರ ಹತ್ರ ಹೋಗಿ ಮಾತಾಡಿಸ್ಬಿಟ್ಟು ಹಾಗೆ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಹೋಗೋಣ. ನೋಡಿ ದೇವರು ತುಂಬ ಅಲಂಕಾರ ಮಾಡಿದ್ದಾರೆ, ಸುಂದರವಾಗಿ, ಬಹು ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ. ದೇವ್ರನ್ನ ತೋರಿಸ್ಬೇಕಂತಾನೆ ಮುಂದೆ ನೋಡಿ ಪೂಜಾರಿ ಒಂದು ನಿಮಿಷ ಹಾಗೆ ತೋರಿಸ್ತೀನಿ. ಜನ ಮಾತ್ರ ತುಂಬ ಇದ್ದಾರೆ. ಅರ್ಚಕರನ್ನ ಮಾತಾಡಿಸ್ತೀನಿ ಒಂದು ನಿಮಿಷ. ಪೂಜೆ ನಡೀತಾ ಇದೆ, ಹಾಗೆ ತೋರಿಸ್ಬೇಕು. ಈ ಸಪ್ಲಮ್ಮನ ನೋಡ್ಕೊಳ್ರಿ, ಕಣ್ ತುಂಬಿಸ್ಕೊಳ್ರಿ. ದೇವ್ರು ನಿಮಗೂ ಒಳ್ಳೇದು ಮಾಡಲಿ, ನನಗೂ ಒಳ್ಳೇದು ಮಾಡಲಿ, ಜನರಿಗೂ ಒಳ್ಳೇದು ಮಾಡಲಿ, ಎಲ್ರಿಗೂ ಒಳ್ಳೇದು ಮಾಡ್ತಾ ಹೀಗೆ ತೋರಿಸ್ತೀನಿ. ಬರ್ತಾರೆ ಇನ್ನೋರು. ನೋಡಿ ಜನ ತುಂಬ ಹೋಗಿದ್ದಾರೆ ನೋಡಿ. ರಜಾ ಜಾಸ್ತಿ ಇದೆ, ಹಾಗೆ ತೋರಿಸ್ತಾ ಇದೆ ನಿಮಗೆ. ಹಾಗೆ ನೋಡ್ಕೊಳ್ಳಿ ಸ್ನೇಹಿತರೆ. ಇವರು ಮೈನ್ ದೇವಸ್ಥಾನ, ಸಪ್ಲಮ್ಮನ ದೇವಸ್ಥಾನ. ಈ ದೇವಸ್ಥಾನ ವಿಗ್ರಹ ಈ ಥರ ಅಲಂಕಾರ ಮಾಡಿದ್ದಾರೆ. ಇಲ್ಲೊಬ್ಬರು ಅರ್ಚಕರು ಇದ್ದಾರೆ. ಅಣ್ಣ ನಿಮ್ಮ ಹೆಸರು? ವೀರಮುನಿಯಪ್ಪ ಅಂತೇಳಿ. ಅಣ್ಣ ಎಷ್ಟು ವರ್ಷದಿಂದ ಅಣ್ಣ ಈ ದೇವಸ್ಥಾನ? ಸುಮಾರು ಒಂದು 200-300 ವರ್ಷದಿಂದ ಅಣ್ಣ ಉದ್ಭವ ಅದಾಗೆ ಉದ್ಭವ ಆಗಿರೋದಾ? ಉತ್ತು ಐತೆ ಇಲ್ಲಿ. ಉತ್ತುನಿಂದ ಕೋಲಾರ ಜಿಲ್ಲೆಯಲ್ಲಿ, ಹೇಳಿ ಅಣ್ಣ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ತೊರನಹಳ್ಳಿ ಗ್ರಾಮದ ಶ್ರೀ ಸಪ್ಲಮ್ಮ ದೇವಾಲಯ ಜನವರಿಯಲ್ಲಿ ಪೌರ್ಣಮೇಘ ಈ ಯಮ್ಮನ ಜಾತ್ರೆ ನಡೀತದೆ. ದನಗಳ ಜಾತ್ರೆ ಮತ್ತು ಈ ಯಮ್ಮನ ಹರಕೆ ಮಾಡಿಕೊಂಡು ಜನಗಳಿಗೆ ರೋಗ ಇದ್ದರೆ ಆದಷ್ಟು ಬೇಗನೆ ಗುಣಮಟ್ಟವಾಗುತ್ತದೆ. ಇದು ಪೂರ್ವಕಾಲದಿಂದ ಬಂದಿದೆ. ಇದು ಎಷ್ಟು ತಲೆಮಾರುಗಳಿಂದ ಇದೆ? 5 ತಲೆಮಾರಿನಿಂದ ಇದೆ. 5 ತಲೆಮಾರುಗಳಿಂದ. ಈಗ ಸ್ನೇಹಿತರೆ ನೋಡಿ, ಇದು ಬಹು ಪುರಾತನವಾದ ದೇವಾಲಯ. ಹಾಗಾಗಿ ಈ ಸಪ್ಲಮ್ಮನ ದೇವಸ್ಥಾನಕ್ಕೆ ಇವತ್ತು ಬಂದಿದ್ದೀನಿ. ದನಗಳ ಜಾತ್ರೆನೂ ಇದೆ. ನಮ್ಮ ಅಣ್ಣವರು ಒಳ್ಳೆ ಮಾಹಿತಿ ಕೊಟ್ಟರು ನನಗೆ. ಯಾರಾದರೂ ಈ ದೇವ್ರ ದರ್ಶನಕ್ಕೆ ಹರಕೆ ಹೊತ್ಕೊಂಡು ಬರೋರಿದ್ದರೆ ಬರ್ಬೋದು, ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯದಾಗಲಿ, ಜನರಿಗೂ ಒಳ್ಳೆಯದಾಗಲಿ, ಈ ನಡ್ಸ್ಕೊಂಬಂದಿರುವಂಥ ದೇವಸ್ಥಾನದವ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ತಿಳಿಸ್ತಾ ಇನ್ನು ಮುಂದಿನ ದಿನಗಳಲ್ಲಿ ಹೀಗೆ ತೋರಿಸ್ತೀನಿ ನಿಮಗೆ. ಇನ್ನು ಮುಂದೆ ರಾಸುಗಳ ಜಾತ್ರೆ ಇದೆ, ಹಾಗೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ನಿಮಗೆ ನೋಡಿ ದೇವ್ರನ್ನ ಅಲಂಕಾರ ಮಾಡಿ ನೀಟಾಗಿ ರೆಡಿ ಮಾಡಿದ್ದಾರೆ. ಅಣ್ಣ ಇದು ಯಾವ ದೇವರು? ಸಂಬಳೆ ಯಾವ ದೇವ್ರು ಇದು? ಸಪ್ಲಮ್ಮ. ಹಾಂ ನೋಡಿರಿ ಈ ಥರ ನೋಡ್ರಿ. ಯಜಮಾನ್ರು ಇಲ್ಲೊಬ್ರು ಇದ್ದಾರೆ, ಇವರು ಮಾತಾಡಿಸ್ತೀನಿ ನೋಡ್ರಿ. ಹಾಗೆ ನಿಮಗೆ ಏನಾಗಿರ್ತದ ಸ್ವಾಮಿ? ಅಣ್ಣ ನಮಸ್ಕಾರ ಯಜಮಾನ್ರೆ. ಎಷ್ಟು ವಯಸ್ಸು ನಿಮಗೆ? ಎಷ್ಟು ವಯಸ್ಸು? 80 ನಿಮ್ಮ ಕಾಲದವರೆಗೂ ನಾವು ಬರ್ತೀವಿಲ್ವಾ? ಆಯ್ತಾ? ದೇವರ ಆಶೀರ್ವಾದ ಹಾಗೆ ಇರಲಿ. ನಿಮ್ಮ ಹೆಸರು ಗೊತ್ತಾಗಲಿಲ್ಲ. ನಿಮ್ಮ ಹೆಸರು? ಚಿಕ್ಕ ಪೂಜಾರಪ್ಪ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ದೇವ್ರ ಸೇವೆ? ನಾವು 40 ವರ್ಷದಿಂದ ಮಾಡ್ತಾ ಇದ್ದೀರಾ. ದೇವ್ರು ಒಳ್ಳೆಯವ್ರಿಗೆ ಈ ಎಲ್ರಿಗೂ ಒಳ್ಳೇದು ಮಾಡೈತೆ. ಮಾಡ್ತಾ ಇದ್ರು, ಅವ್ರು ಹೋದ್ಮೇಲೆ ನಾವು ಈಗ 40 ವರ್ಷಕ್ಕೆ ನಾವು ಮಾಡ್ತಾ ಇದ್ದೀವಿ. ಪರವಾಗಿಲ್ಲ, ದೇವ್ರು ನಮಗೆಲ್ಲ ಒಳ್ಳೇದು ಮಾಡೋರೆ. ಈ ತಾಯಿ ನಮ್ಗೆಲ್ರಿಗೂ ಕಾಪಾಡ್ಕೊಂಡ್ಬಂದಾಳೆ. ಈ ಜಾಗದಲ್ಲಿ ಉದ್ಭವ ಆಗಿರೋ ದೇವ್ರು ಇದು. ಹಿಂದೆ ಗಂಗರ ಕಾಲಕ್ಕ ಗಲಾಟೆಗಳು ಹೋಗಿದ್ರು. ಆ ಅರಿಶಿನ ಕುಂಕುಮದಲ್ಲಿ ತಾಲಿ ಬಂದಿತ್ತು. ತಾಲಿ ಬಂದ ಮೇಲೆ ಆ ಯಮ್ಮನ ಅಲ್ಲೇ ಪ್ರತಿಷ್ಠಾಪನೆ ಆಗೋದು. ನೋಡಿ ಸ್ನೇಹಿತರೆ, ತಾಳಿ ಕಾನೂನು ನಾವೇ. ಅರಿಶಿನ ಕುಂಕುಮದಲ್ಲಿ ತಾಳಿ ಬಂದಿರೋದಕ್ಕೆ ಈ ದೇವರು ಇಲ್ಲೇ ನೆಲೆಸಿದಾರಂತೆ.
ಯಜಮಾನರು ಒಳ್ಳೆ ಮಾಹಿತಿ ಕೊಟ್ಟರು. ಬಹು ಪುರಾತನವಾದ ದೇವಾಲಯ. ಹಾಗೆ ಇನ್ನು ಮುಂದೆ ತೋರಿಸ್ತೀನಿ ಬನ್ನಿರಿ. ಈ ಥರ ತಾಯಿಗೆ ಅಲಂಕಾರ ಮಾಡಿದ್ದಾರೆ ತುಂಬ ಶೃಂಗಾರವಾಗಿ. ಇವತ್ತು ಹಳ್ಳಿಗಳಿಗೆ ಮೆರವಣಿಗೆ ದೇವರು ಅಂತೇಳಿ ಹಳ್ಳಿಗಳಿಗೆ ತೊಗೊಂಡು ಹೋಗ್ತಾರೆ. ಮೆರವಣಿಗೆ ದೇವರು ಅಂತೇಳಿ ಹಳ್ಳಿಗಳು ತೊಗೊಂಡೋಗೋದಕ್ಕೆ ಈ ಥರ ರೆಡಿ ಮಾಡಿದ್ದಾರೆ ನೋಡಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಹಳ್ಳಿಗಳಿಗೆಲ್ಲ ಹೋಗೋದಕ್ಕೆ ಊರಿಗೆ ಈಸ್ಕೊಂಡು ಹೋಗ್ತಾರೆ, ಹಾಗಾಗಿ ರೆಡಿ ಮಾಡಿದ್ದಾರೆ. ಇನ್ನು ಮುಂದೆ ರಾಸುಗಳ ಜಾತ್ರೆ ಇದೆ, ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಜನ ತುಂಬೋಗಿದ್ದಾರೆ, ನಡೆದಿದ್ದಾರೆ. ಹಾಗೆ ಈ ದೇವಸ್ಥಾನಕ್ಕೆ ಬರ್ತಾನೆ ಇರ್ತಾರೆ ಜನ. ಅದೇ ಜನ ತುಂಬ ಹೋಗಿದ್ದಾರೆ, ಜನಸಾಗರ ಇವತ್ತು ನೋಡಿ. ತಾಯಿ ನೋಡ್ಕೊಳಕ್ಕ, ಕಣ್ಣು ತುಂಬಿಸ್ಕೊಳಕ್ಕ ಜನಸಾಗರ. ಹಾಗೆ ನೋಡಿ ಇನ್ನೂ ಬರ್ತಾನೆ ಇದ್ದಾರೆ ಜನ ಮಾತ್ರ. ತುಂಬೋಗಿದ್ದಾರೆ. ದೇವಸ್ಥಾನದಿಂದ ಹೊರಗಡೆ ಬಂದೆ, ಜನ ಸುತ್ತೋಗಿದ್ದಾರೆ ನೋಡಿ. ದೇವಸ್ಥಾನ ಹೇಗಿದೆ ಅಂತಂದರೆ ಈ ಥರ ರೆಡಿ ಮಾಡಿದ್ದಾರೆ ನೋಡಿ. ಇದು ಮೂಲ ದೇವರು. ಹಾಗೆ ತೋರಿಸ್ಕೊಳ್ತೀನಿ ಬನ್ನಿ. ಇನ್ನೂ ಜನ ಇದ್ದಾರೆ, ಹಾಗಾಗಿ ಕುಂಕುಮ ಇದೆ ನೋಡಿ. ಜನ ನೆರೆದ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಈ ಥರ ಬರ್ತಾ ಇದ್ದಾರೆ. ಹಾಗೆ ನೋಡ್ಕೊಳ್ಳಿ ನೋಡಿ, ಮೇಲೆ ಗೋಪುರ, ಮೂಲ ದೇವ್ರ ಗೋಪುರ ಇದು. ಹಾಗಾಗಿ ತೋರಿಸ್ಬೇಕು. ಇವತ್ತು ಬೆಳಗ್ಗೆನೇ ಹೊರಟಿದ್ದೆ, ಹಾಗಾಗಿ ಬೆಳಗ್ಗೆ ಹಿಂಗೆ ಬಂದವನು ಜಾಸ್ತಿ ದೂರ ಇತ್ತು, ಹಾಗಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ. ನೋಡಿ ತುಂಬ ಸುಂದರವಾಗಿ ಅದ್ಭುತವಾಗಿ ರೆಡಿ ಮಾಡಿದರು, ಹಾಗಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡ್ಕೊಳ್ಳಿ. ಜನನೂ ಹಾಗೆ ತುಂಬ ಇದ್ದಾರೆ, ಹಾಗೆ ನಡೆದೋಗಿದ್ದಾರೆ. ಇನ್ನು ಮುಂದೆ ತೋರಿಸ್ತೀನಿ ನಿಮಗೆ. ಇದೇ ಥರ ನಮ್ಮ ಪುರಾತನವಾದ ದೇವಾಲಯಗಳು ಉದ್ಭವ ಆಗಿರುವಂಥ ದೇವರಿದು. ಈ ತಾಯಿ ಎಲ್ರಿಗೂ ಕಾಪಾಡಲಿ, ನಿಮಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಆಯಿತಾ. ಇಲ್ಲಿ ನಡೆದಿರುವಂಥ ಭಕ್ತಾದಿಗಳಿಗೆ ಹಾಗೆ ತೋರಿಸ್ಕೊಂಡು ಜನ ನಡ್ಕೊಂಡು ಬರ್ತಾ ಇರ್ತಾರೆ ನೋಡಿ. ನೋಡಿ ಜನ ಮಾತ್ರ ಕಡಿಮೆ ಆಗಿಲ್ಲ, ಬರ್ತಾನೆ ಇದ್ದಾರೆ ನೋಡಿ. ಇಲ್ಲೆಲ್ಲ ತೆಂಗಿನಕಾಯಿ ಹೊಡಿಯೋದು, ಇಲ್ಲಿ ತೆಂಗಿನಕಾಯಿ ಹೊಡಿತಾ ಇದ್ದಾರೆ ನೋಡಿ. ಇಲ್ಲೆಲ್ಲ ಟಿಕೆಟ್ ಕಲೆಕ್ಷನ್ ಮಾಡಿಕೊಂಡು ಜನ ಎಲ್ಲ ಜಾಸ್ತಿ ಜನ ಬರ್ತಾನೆ ಇರ್ತಾರೆ. ಇದು ಮುಂದೆ ದೇವಸ್ಥಾನ ಮುಂಭಾಗ. ಹಾಗೆ ತೋರಿಸ್ತೀನಿ ಬನ್ನಿ ನಿಮಗೆ ನೋಡಿ. ದೇವಸ್ಥಾನ ಮುಂಭಾಗ ಇದು ಮೈನ್ ಎಂಟ್ರೆನ್ಸ್ ಇದು ನೋಡಿ. ಇದು ಎಂಟ್ರೆನ್ಸು. ಇಲ್ಲಿ ಎಂಟ್ರೆನ್ಸಿಂದ ಹೆಂಗೆ ಹೋಗ್ಬೇಕಂತ ತೋರಿಸ್ತೀನಿ ನೋಡಿ. ಜನರ ಮಧ್ಯೆ ನಾನು ಹೋಗ್ತೀನಿ, ಹಾಗೆ ಬನ್ನಿ ತೋರಿಸ್ತೀನಿ ನಿಮಗೆ. ನೋಡಿ ದೇವ್ರಿಗೆ ಎಲ್ಲೆಲ್ಲಿಂದ ಬರ್ತಾರೆ ಜನ, ಹಾಗಾಗಿ ನಿಮ್ಗೆ ತೋರಿಸ್ಬೇಕಂತಲೇ ಬಂದಿದ್ದು. ಇವತ್ತು ಈ ಸಪ್ಲಮ್ಮನ ಜಾತ್ರೆಗೆ ಬಂದಿದ್ದೀನಿ, ಹಾಗಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಬನ್ನಿ ಹೊರಗಡೆ ಎಂಟ್ರೆನ್ಸು ಇದು. ಇಲ್ಲಿಂದ ಎಂಟ್ರೆನ್ಸು. ಈ ಎಂಟ್ರೆನ್ಸಲ್ಲಿ ನೋಡಿ ಯಜಮಾನರು ನಿಂತವ್ರೆ, ಹಾಗೆ ತೋರಿಸ್ಕೊಳ್ತೀನಿ ನೋಡಿ. ಇದು ಫುಲ್ಲು ದೇವಸ್ಥಾನ ಇದು. ನೋಡಿ ಇದು ಮುಂದೆ ನೋಡಿ ಏನು ಡಿಸೈನು ಅಂಗಡಿ ಫುಲ್ ಹೂಗಳದು. ಈ ಜಾತ್ರೆಯಲ್ಲಿ ಮೆರುಗು ತೋರಿಸ್ತಾ ಇದೆ ನೋಡಿ. ಹಾಗೇ ತೋರಿಸ್ಕೊಳ್ತೀನಿ ಬನ್ನಿ. ಎಲ್ಲ ಡಿಸೈನ್ ಜನ ಜಾಸ್ತಿ ಇದ್ದಾರೆ, ಹಾಗೆ ತೋರಿಸ್ಕೊಂಡು ಇರ್ತೀನಿ ಜಾಗದಲ್ಲಿ. ಇದು ಬೋರ್ಡ್ ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ, ಹಾಗೆ ನೋಡಿಸ್ತೀನಿ ಬನ್ನಿ. ಓರಿಗಳು ಒಂದೇ ಜಾಗದಲ್ಲಿ ಬೇಜಾನ್ ಓರಿಗಳು ಕಟ್ಟವ್ರೆ ನೋಡಿ. ತೋರಿಸ್ತೀನಿ ನಿಮಗೆ, ಹಾಗೆ ನೋಡ್ಕೊಳ್ಳಿ. ಇದು ವರ್ಕು ಸಂತೋಷನವರ ಓರಿಗಳು, ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಹಾಗೆ ಇನ್ನೂ ತೋರಿಸ್ತೀನಿ ಬನ್ನಿ. ಟಗರುಗಳು ಇದ್ದಾವೆ ನೋಡಿ, ಹಾಗೆ ಇನ್ನೂ ಇದ್ದಾವೆ, ತೋರಿಸ್ತೀನಿ ನಿಮಗೆ 15 ನಿಮಿಷ. ಹಾಗಾಗಿ ಈ ಓರಿಗಳು ನೋಡೋದಕ್ಕೆ ಅರ್ಧ ಜನ ಜಂಗುಳಿ ಆಗಿಬಿಟ್ಟಿದ್ದಾರೆ ನೋಡಿ. ಜನ ಜಾಸ್ತಿ ಈ ಓರಿಗಳು ನೋಡೋಕೆ. ಓರಿಗಳು
ಜನ ಜಾಸ್ತಿ ಆಗಿರೋದ್ರಿಂದ ಮಾತಾಡೋಕ್ಕೂ ಆಗಲ್ಲ, ಸ್ವಲ್ಪ ಕಷ್ಟನೇ. ಹಾಗೆ ತೋರಿಸ್ತೀನಿ ಇನ್ನು ಮುಂದೆ ನೋಡಿ. ಜನ ಎಷ್ಟೊಂದು ಜನ ನಡೆದವ್ರು ಇಲ್ಲಿ ತೋರಿಸ್ತಾ ನೋಡಿ. ವಿಪರೀತ ಜನ ನೋಡಿ. ಆ ಥರ ಬಸ್ಸನ್ನು ಹಿಡಿದು ನಿಂತ್ಕೊಡೋರು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಜನ ಮಾತ್ರ ತುಂಬ ಇದ್ದಾರೆ ಇವತ್ತು. ಅದೇ ಮೋರಿಗಳು ಹೋಗಿದ್ದಾರೆ ಜನ ಮಾತ್ರ. ಓರಿಗಳು ತೋರಿಸ್ತೀನಿ ಹಾಗೆ ನಿಮಗೆ ನೋಡಿ. ಜಾತ್ರೆಗ ಓರಿಗಳು ಕಟ್ಟು ಓರಿಗಳು ಮಾತ್ರ ಒಂದಕ್ಕಿಂತ ಒಂದು ಸೂಪರ್ ಆಗಿದಾವೆ. ಇವು ಮಾತ್ರ ಸೂಪರ್ ಓರಿಗಳು. ಹಾಗೆ ತೋರಿಸ್ತೀನಿ ನಿಮಗೆ. ಜನನೂ ಜಾಸ್ತಿ ಜನ ಇದ್ದಾರೆ ಬಾವು ನೋಡಕ್ಕ. ನೋಡಿ ಚಿಕ್ಕ ಓರಿಗಳು ನೋಡಿ. ಹಸುಗಳು, ನಾಟಿ ಹಸುಗಳು. ಹಾಗೆ ವರ್ತೂರು ಸಂತೋಷಣ್ಣ ಅವರು ಓರಿಗಳಿವು. ಹಾಗಾಗಿ ತೋರ್ಸೋಕೆ ಬಂದಿದ್ದೀನಿ ನಿಮಗೆ. ತೋರಿಸ್ತೀನಿ ಒಂದೊಂದು ನಿಮಿಷ. ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ. ಯಾರಿಲ್ಲ ನಂಗೆ ಗೊತ್ತಿಲ್ಲ. ನೋಡ್ತೀನಿ ಒಂದೇ ನಿಮಿಷ ಮಾತಾಡಿಸ್ಕೊಂಡು ಹೋಗ್ಲೇಬೇಕಂತ ಬಂದಿದ್ದೀನಿ. ಜನ ಮಾತ್ರ ಜಾಸ್ತಿ ಇದ್ದಾರೆ. ತೋರಿಸ್ತಿದ್ದೀನಿ. ಬನ್ನಿರಿ, ನೀವು ಬನ್ನಿರಿ ಒಂದು ನಿಮಿಷ. ನೋಡ್ರಿ ಜನ ಮುಗಿಬಿದ್ದಿದ್ದಾರೆ ಇಲ್ಲಿ. ಏನಕ್ಕೆ ಅಂತ ನಿಮ್ಗೆ ತೋರಿಸ್ತೀನಿ ಆಮೇಲೆ. ನೋಡ್ರಿ ಜನ ವಿಪರೀತ ಬರ್ತಾನೆ ಇದ್ದಾರೆ. ಜನ ಮಾತ್ರ ಕಡಿಮೆ ಆಗಲಿಲ್ಲ. ಇನ್ನೂ ಇಲ್ಲಿ ತೋರಿಸ್ತೀನಿ ಬನ್ನಿ ಹಾಗೆ ನಿಮಗೆ. ನೋಡಿ ಜನ ಮಾತ್ರ ಸುತ್ತೋರ್ಬಿಟ್ಟಿದ್ದಾರೆ. ಹಾಗಾಗಿ ನಾವು ಬಂದಿದ್ದೀವಿ. किधर देखता रहे तुम? ವಿಡಿಯೋ ಮಾಡ್ತೀವಿ. ಹೋಗಪ್ಪ ಜನ ಈ ಕಡೆ ಬನ್ರಿ. ಸಾಕು ಟಿವಿ ಬರ್ತೀವಿ. ನೋಡ ಇದ್ರಾಗೆಲ್ಲ ಬರ್ತೀರಿ ನೀವು. ಅಲ್ಲಿ ಯಾಕ್ರಪ್ಪ ಲೈವ್ ಹೋಗ್ತೈತೆ. ಎಲ್ಲ ಸ್ಮೈಲ್ ಕೊಡಿ, ಸ್ಮೈಲ್.
ಅಜಯ್ ನಗಿಬೇಕಾ? ಅಣ್ಣ ಅಣ್ಣ ಜನ ಮಾತ್ರ ಜಾಸ್ತಿ ನನಗೆ ಮಾತ್ರ ಚಾನ್ಸ್ ಇಲ್ಲೇ ಇಲ್ಲ ಘಾಟಿ ಜಾತ್ರೆಯಿಂದ ಹಿಡಿದು ಅದೇ ಜನ ಮಾತ್ರ ತುಂಬ ಇದ್ದಾರೆ, ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ನೋಡ್ಕೊಳ್ಳಿ ಜನ ಎಷ್ಟೊಂದು ಜನ ಇದ್ದಾರೆ. ವರ್ತೂರು ಸಂತೋಷರು ನೋಡಲಿಕ್ಕೆ ಜನ ತುಂಬ ನಡೆದೋಗ್ಬಿಟ್ಟಿದ್ದಾರೆ. ಹಾಗಾಗಿ ತೋರಿಸೋದು ನಿಮಗೆ ಇದು ವರ್ತೂರು ಸಂತೋಷರ ಓರಿಗಳ ಕಟ್ಟಿರುವಂಥ ಜಾಗ. ಹಾಗೆ ಮುಂದೆ ಒಂದು ಬೋರ್ಡ್ ಇದೆ. ಹಾಂ ಸಾರಿ ನಾವು ಇಲ್ಲ ನಾವು ಬೈಕು ಮಾಡೋಣ ನಾವು ನೋಡ್ರಿ ಏನೋ ಬೈದ್ರು ಅಣ್ಣವರು ಬೈದ್ರು ಪುರ ಇಲ್ಲ ಅಣ್ಣ ಸಾರಿ ಅಣ್ಣ ಸಾರಿ ಅಣ್ಣ ನಾನು ಯಾವತ್ತೂ ಮಾಡಲ್ಲ ಅಣ್ಣ ಆ ಥರ ಬೈಕು ಮಾಡಿ ಇಲ್ಲ ನಾವು ಅಲ್ಲಿ ಯಾರು ತಳ್ಬಿಟ್ರು ಅದಕ್ಕೆ ಹತ್ತಿದ್ದೆ ಅಷ್ಟೇ ನಾವು ಇಲ್ಲ ನಾನು ಹತ್ತಿರಲಿಲ್ಲ ಇಲ್ಲ ನಾವು ನೋಡಿ ಈ ಥರ ಜನ ಮಾತ್ರ ತುಂಬ ಇದ್ದಾರೆ. ಹಾಗಾಗಿ ತೋರಿಸಿದೆ ನಿಮ್ಗೆ ನೋಡ್ರಿ ಇಲ್ಲ ಆವಾಗಲೇ ಎಲ್ಲ ಅಡ್ಡ ಹಾಕೊಂಡು ಕೂತ್ಕೊಂಡಿದ್ರು. ಇವಾಗ ಯಾವುದೂ ಅಡ್ಡ ಇಲ್ಲ, ಫ್ರೀ ಫುಲ್ಲು ಫ್ರೀ ಆಗಿಬಿಟ್ಟಿದೆ. ಜಾಗನೂ ಅಷ್ಟೇ ಜನನೂ ಅಷ್ಟೇ ನೋಡಿ ಯಾವ್ಯಾವ ಓರಿಗಳಿಗೂ. ಹಾಗಾಗಿ ತೋರಿಸ್ತಾಯಿದ್ದೀನಿ ನಿಮ್ಗೆ ನೋಡ್ಕೊಳ್ಳಿ ಒಂದೊಂದೊಂದೇ ಬೋರಿ ನೋಡಿ. ಜನ ಮಾತ್ರ ತುಂಬ ಇದ್ದಾರೆ ಇವರು ಇಲ್ಲಿ. ಅಣ್ಣ ಮಹೇಶಣ್ಣ ಬನ್ರಿ ನಮ್ಗೆ ಅಷ್ಟೇ ಸಾಕು ಬನ್ರಿ. ನೋಡಿ ಓರಿಗಳು ಮಾತ್ರ ತುಂಬ ಇದ್ದಾವೆ, ಓರಿಗಳು ಇದ್ದಾವೆ. ಎಷ್ಟು ಜೊತೆ ಕೊಟ್ಟಿದ್ದಾರೋ ಅಣ್ಣ ಗೊತ್ತಿಲ್ಲ. ಒಟ್ಟಿನಲ್ಲಿ ನೋಡಿ ಈ ಸಪ್ಲಮನ್ ಜಾತ್ರೆಗೆ ಓರಿಗಳು ಮೆರುಗು. ಹಾಗೆ ತೋರಿಸ್ತೀನಿ ನಿಮಗೆ. ಜನ ಮಾತ್ರ ಕಡಿಮೆ ಆಗಿಲ್ಲ ನೋಡಿ ನೋಡಿ. ಇದನ್ನು ಹೊಡಿಯಕ್ಕೆ ಬರ್ತು ಆವಾಗಲೇ ಹಾಯಕ್ಕ ಒಮ್ಮ ನೋಡಿ ಈ ಥರ ಹೊರಿಗಳೆಲ್ಲ ಕಟ್ಟವ್ರೆ. ಅವಾಗ ತೋರಿಸ್ಬೇಕಂತಾನೆ ನಿಮ್ಗೆ ಬಂದಿದ್ವು ನೋಡಿ. ಜನ ಮಾತ್ರ ತುಂಬ ಇದ್ದಾರೆ ಊರು ಇಲ್ಲಿ. ಹೋಗ್ತಾ ಇದ್ದೀನಪ್ಪ ಇಲ್ಲಿ ಜನ ತುಂಬ ಇದ್ದಾರೆ. ಹಾಗಾಗಿ ಈ ಜನ ಜಾತ್ರೆಯಲ್ಲಿ ಈ ಗೋರಿಗಳು ನೋಡಬೇಕು. ಹಾಗೆ ಅಣ್ಣನಿಗೂ ಮಾತ್ರ ಬಂದೆ ಆಗಲಿಲ್ಲ. ಆದರೂ ನೋಡಿ 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 ಇದೇ ಥರ ಇರ್ತವೆ. ಜನ ಮಾತ್ರ ತುಂಬ ಇದ್ದಾರೆ, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಓ ಇಲ್ಲಪ್ಪ ಯೂಟ್ಯೂಬ್ ಚಾನಲ್ ದುರ್ಗದ ಕನ್ನಡಿಗ ಅಂತೇಳಿ. ಜನ ಮಾತ್ರ ತುಂಬ ಇದ್ದಾರೆ, ಅದಕ್ಕೆ ತೆಗಿಯೋಕ್ಕಾಗೋದಿಲ್ಲಪ್ಪ. ಅದಕ್ಕೆ ಹೋಗ್ತಾ ಇದ್ದೀನಿ ನೋಡಿ. ಜನ ಇನ್ನೂ ಬರ್ತಾನೆ ಇದ್ದಾರೆ ನೋಡೋಕ್ಕೆ ನೋಡಿ. ಇಲ್ಲಿ ಅನುದಾನ ಸಿಕ್ಕಿದೆ ನೋಡಿ. ಅದೇ ಥರ ತೋರಿಸ್ತೀನಿ ಮುಂದೆ ಯಾವ ಥರ ಅಂತೇಳಿ ನೋಡಿ. ಜನ ಮಾತ್ರ ಈ ಕಡೆ ತುಂಬ ಇದ್ದಾರೆ. ತೋರಿಸ್ತಿದ್ದೀನಿ ನೋಡಿ. ಇಲ್ಲಿ ಅಡುಗೆ ಎಲ್ಲ ಮಾಡಿ ಬಡಿಸ್ತಾ ಇದ್ದಾರೆ, ಅನ್ನದಾನ ಮಾಡ್ತಾಯಿದ್ದಾರೆ. ಜನ ಮಾತ್ರ ತುಂಬ ಇದ್ದಾರೆ. ಇನ್ನೂ ಬೇಜಾರು ಜನ ಇದ್ದಾರೆ. ಅವರು ನೋಡೋದಕ್ಕೆ ಇನ್ನೂ ಬೇಜಾರು ಜನ ಬರ್ತಾ ಇರ್ತಾರೆ. ಹಾಂ ನೋಡಿ ಜನ ಮಾತ್ರ ಜಾಸ್ತಿ. ಎಲ್ಲೆಲ್ಲಿಂದ ನೋಡೋಕೆ ಬರ್ತಾ ಇದ್ದಾರೆ, ಎಲ್ಲಿಂದ ಗೊತ್ತಿಲ್ಲ. ಜನ ಮಾತ್ರ ತುಂಬ ಇದ್ದಾರೆ. ಇಲ್ಲಿ ಮಾತ್ರ ರೋಡಲ್ಲಿ ಟ್ರಾಫಿಕ್ ಜಾಮು ನೋಡಿ. ರೋಡ್ ಫುಲ್ಲು ಟ್ರಾಫಿಕ್ ಜಾಮ್. ನೋಡ್ಕೊಳ್ರಿ ಈ ಬೋರ್ಡ್ ಒಂದ್ಸರಿ ಇದೆ ನೋಡಿ. ಜನ ಮಾತ್ರ ತುಂಬ ಇದ್ದಾರೆ. ಈ ಟ್ರಾಫಿಕ್ ಜಾಮು ಜನ ಯಾರಿದ್ರು ಅಷ್ಟೇ, ಯಾರಿಲ್ಲ ಅಂದ್ರೂ ಅಷ್ಟೇ
ಹಾಗೆ ತೋರಿಸೋದು ನೋಡಿ ಆರಕ್ಷಕರು ಇದ್ದಾರೆ ನೋಡಿ ಪಾಪ ಕ್ಯೂವಲ್ಲಿ ತುಂಬ ಓರಿಗಳು ವೆರೈಟಿ ಓರಿಗಳು ನೋಡಿ ಚಿಕ್ಕ ಓರಿಗಳು ಇವು ನೋಡಿ ಓರಿಗಳು ಹಾಗೆ ಜನರು ಎಲ್ಲ ಜಾಸ್ತಿ ಜನ ಇದ್ದಾರೆ ಹಾಗೆ ತೋರ್ಸ್ಕೊಂಡು ಹೋಗ್ತೀನಿ ಮುಂದೆ ನಿಮಗೆ ಹಾಗೆ ನೋಡ್ಕೊಳ್ಳಿ ನೋಡಿ ನಮಸ್ಕಾರ ನಿಮ್ಮ ಹೆಸರು ಕೃಷ್ಣಪ್ಪ ಸ್ವಾಮಿ ಇಟ್ಕೊಳ್ರಿ ಕೃಷ್ಣಪ್ಪ ಯಾವೂರಿಂದ ಬಂದಿದ್ದೀರಾ ನೀವು ಮೈಲಾಪುರ ಎಷ್ಟು ಜೊತೆ ಓರಿಗಳು ಕಟ್ಟಿದ್ದೀರಾ 2 ಜೊತೆ ಕಟ್ಟಿದ್ದೀರಿ 2 ಜೊತೆ ಎಷ್ಟಕ್ಕೆ ಏನಾದ್ರು ರೇಟ್ಗೆ ಏನಾದ್ರು ಬಂದಿದ್ರಾ ಬರೋದು ಹೋಗೋದು ಮಾಡ್ತಾವ್ರೆ ಎಷ್ಟು ಕೇಳ್ತಾ ಇದ್ದೀರಾ ನೀವು ರೇಟು ನಾವು 1,30,000 ಹೇಳ್ತಾ ಇದ್ದೀವಿ 1,30,000 ಯಾವ ಓರಿಗಳು ನಿಮ್ಮವ ನೋಡಿ ಇವು ಹಳ್ಳಿಕಾರ ಓರಿಗಳು ಇವು ನೋಡಿ ಇದೇ ಥರ 2 ಜೊತೆ ಓರಿಗಳು ಕಟ್ಟಿದ್ದಾರೆ ಯಜಮಾನ್ರು ಹಾಗೆ ತೋರಿಸೋದು ನೋಡಿ ನಿಮಗೆ ಅಣ್ಣ ನಿಮ್ಮ ಎಷ್ಟು ವರ್ಷದಿಂದ ಕಟ್ತಾ ಇದ್ದೀರಾ ಈ ಥರ ಓರಿಗಳು 5-6 ವರ್ಷದಿಂದ ಕಟ್ತಾ ಇದ್ದೀರಿ 5-6 ವರ್ಷದಿಂದ ಏನು ಪರವಾಗಿಲ್ವಾ ಈ ಜಾತ್ರೆ ಪರವಾಗಿಲ್ಲ ಏನು ಬರೀ ಇದೊಂದೇ ಜಾತ್ರೆಗೆ ಬರ್ತೀರಾ ಬೇರೆ ಜಾತ್ರೆಗಳಿಗೆ ಎಲ್ಲಾದ್ರೂ ಹೋಗ್ತೀರಾ ಜಾತ್ರೆಗೂ ಹೋಗ್ತೀರಿ ಕಡಿಮೆ ಹತ್ರ ಇರ್ತೀರಿ ಹೌದೇನೋ ನೋಡಿ ಯಜಮಾನ್ರು ಈ ಥರ ಸವಿರವಾಗಿ ತಿಳಿಸಿದಾರೆ ಹಾಗೆ ಮುಂದೆ ತೋರಿಸ್ತೀನಿ ಬನ್ನಿ ನಿಮಗೆ ಯಜಮಾನ್ರ ಧನ್ಯವಾದಗಳು ಇನ್ನೂ ಓರಿಗಳಿದ್ದಾವೆ ತೋರಿಸ್ತೀನಿ ನಿಮಗೆ ನೋಡ್ರಿ ಟ್ರಾಫಿಕ್ ಜಾಮು ಜನನೂ ಜಾಮೆ ಆಯ್ತು ನೋಡಿ ಎಲ್ಲೊಂದು ರೌಂಡ್ ಹೋಗೋಣ ಓರಿಗಳು ಒಂದಕ್ಕಿಂತ ಒಂದು ಅದ್ಭುತವಾಗಿದ್ದಾವೆ ಇಲ್ಲೊಂದು ರೌಂಡ್ ಹೋಗ್ಬಿಟ್ಬಿಡೋಣ ಒಂದು ಸ್ವಲ್ಪ ತರಿ ಬಿಡ್ತೀರಾ ನೋಡಿ ಇಲ್ಲಿ ಜನ ತುಂಬೋಗಿದ್ದಾರೆ ಆಗ ತೋರಿಸೋದು ನಿಮಗೆ ನೋಡಿ ಜಾತ್ರಾ ಮಹೋತ್ಸವಕ್ಕೆ ಅದರ ಸ್ವಾಗತ ಅಂತೇಳಿ ಹಾಕೋರ ಕ್ಷೇತ್ರದಲ್ಲಿ KSB ಕುಟುಂಬದವರು ಹಾಗೆ ನೋಡ್ಕೊಂಡು ಇನ್ನೂ ಓರಿಗಳಿದ್ದಾವೆ ತೋರಿಸ್ತೀನಿ ನಿಮಗೆ ಬನ್ನಿ ಅಣ್ಣ ಒಂದು ಸ್ವಲ್ಪ ತರಿ ಬಿಡ್ತೀರಾ ನೋಡಿ ಓರಿನೇ ಓರಿಗಳು ಸೂಪರ್ ಆಗಿದೆ ಅವರು ಜನ ಮಾತ್ರ ತುಂಬ ಹೋಗ್ತಾ ಇದ್ದಾರೆ ಏನಕ್ಕಂತ ಗೊತ್ತಿಲ್ಲ ಹಾಗೆ ತೋರಿಸಿ ಬನ್ನಿ ನಿಮಗೆ ಊರಿಗೆ ನೋಡೋಕೆ ಜನ ತುಂಬೋಗವ್ರಪ್ಪ ನಾನೇನು ಅಂದ್ಕೊಂಡಿದ್ದೆ ಅಣ್ಣ ಯಾವರಿಂದ ಬಂದಿದ್ದೀರಾ ನೀವು ಹಾಂ ಟೇಕಲ್ ನೋಡಿ ಇಲ್ಲಿ ಯಜಮಾನ್ರು ಕುತ್ಕೊಂಡಾರ ಹೇಳ್ತಾ ಇದಾರೆ ಟೇಕಲ್ ಅಂತೇಳಿ ಅಣ್ಣ ಎಷ್ಟು ಜೊತೆ ಓರಿ ಕಟ್ಟಿದ್ದೀರಾ ನೀವು ನಾವು 7 ವರ್ಷದ ಹುಡುಗಿನಿಂದ ಕಟ್ತೀವಿ 7 ವರ್ಷದ ಹುಡುಗಿನಿಂದ ಎಷ್ಟೆಷ್ಟು ಜೊತೆ ಕಟ್ತೀರಾ ಯಾವ 3 ಜೊತೆ 4 ಜೊತೆ ನಿಮ್ಮ ಕೈಲಾದಷ್ಟು ಮಟ್ಟಿಗೆ ನೀವು ಕಟ್ತಾ ಇದ್ದೀರಾ ಪ್ರತಿ ವರ್ಷ ಬರ್ತೀರಿ ಈ ಜಾತ್ರೆಗೆ ನಿಮ್ಮ ಹೆಸರು ಸುಬ್ಬಣ್ಣ ಅಂತೇಳಿ ನಿಮ್ಮೂರು ಯಾವುದಂದ್ರೆ ಕ್ಷೇತ್ರನಹಳ್ಳಿ ನೋಡ್ರಿ ಯಜಮಾನ್ರು 7 ವರ್ಷ ಹುಡುಗಿನಿಂದ ಕಟ್ತಾ ಇದಾರಂತೆ ಇವಾಗ ಎಷ್ಟು ವರ್ಷ ನಿಮಗೆ ನಮ್ಗೆ 83 ವರ್ಷ 7 ವರ್ಷದ ಮಗುವಾಗ್ಲಿಂದ 83 ವರ್ಷದವರೆಗೂ ಕಟ್ಟಿದ್ದಾರೆ ಯಜಮಾನ್ರು ತುಂಬ ಗ್ರೇಟು ಹೇಳ್ಬೇಕಂದ್ರೆ ನಿಮ್ಮಷ್ಟು ವಯಸ್ಸವ್ರಿಗೆ ನಾವು ಬದುಕಿರ್ತೀವಿ ಇಲ್ವೋ ಡೌಟು ಇವಾಗ ಯಾರು ನೋಡ್ಕೊಂತಾರ ಮಗನ ನೋಡ್ಕೊಂತಾರ ಮತ್ತೆ ಈ ಜಾತ್ರೆಗೆ ಏನು ಅನ್ಸುತ್ತೆ ನಿಮಗೆ ಈ ಜಾತ್ರೆ ಬಗ್ಗೆ ಏನು ಹೇಳ್ತೀರಾ ನೀವು ಎಲ್ಲ ಸಂತೋಷ ನೋಡಿದ್ರೆ ನಮ್ಗೆ ರೈತರಿಗೆ ಒಳ್ಳೇದಾಗ್ಲಿ ಅಷ್ಟೇ ಈ ಸಪ್ಲಮ್ನ ಎಲ್ರಿಗೂ ಕಾಪಾಡಲಿ ನೋಡಿ ಸ್ನೇಹಿತರೆ ಹಾಗೆ ಜನ ಎಲ್ಲ ನಡೆದವ್ರೆ ಹಾಗೆ ತೋರಿಸ್ತೀನಿ ನೋಡಿ ನಿಮಗೆ ಯಜಮಾನ್ರು ಒಳ್ಳೆ ಮಾಹಿತಿ ಕೊಟ್ಟರು 7 ವರ್ಷ ಹುಡುಗಲಾಗಿಂದ ಕಟ್ತಾ ಇದ್ದಾರಂತೆ ಇವಾಗ ಮಕ್ಳಿಗೆ ವಹಿಸಿದ್ದಾರೆ ನೋಡಿ ಇಲ್ಲೊಂದು ಜೊತೆ ಓರಿಗಳಿದ್ದಾವೆ ಹಾಗೆ ಕೇಳ್ಕೊಂಡು ಹೊರಗಡೆ ಹೋಗೋಣ ಬನ್ನಿ ನಮಗೆ ಸ್ವಲ್ಪ ನೋಡಿ
ನಾವೊಂದು ಸ್ವಲ್ಪ ದಾರಿ ಬಿಡ್ತೀವಿ. ಊರುಗಳು ಮಾತ್ರ ಸೂಪರ್ ಹುಡು, ತುಂಬ ಚೆನ್ನಾಗಿದ್ದಾವೆ. ಓರಿಗಳು ಎಷ್ಟು ನೀಟಾಗಿ ಸಾಕಿದ್ದಾರೆ ಅಂದರೆ ತುಂಬ ಸಖತ್ತಾಗಿ ಸಾಕಿದೆ. ಅಣ್ಣ ನಿಮ್ಮವೇನ ಓರಿಗಳು? ಅವರವ ಮಾತಾಡ್ಸಿ ನೋಡಿ. ಈ ಥರ ಯಜಮಾನ್ರು ಹೇಳ್ತಾ ಇದ್ದಾರೆ. ಒಂದು ನಿಮಿಷ ಮಾತಾಡ್ಸೋಣ ಅವ್ರಿಗೂ. ಒಂದೇ ನಿಮಿಷ ಇರಿ, ನೋಡ್ಸ್ಕೊಂಡ್ಬರ್ತೀನಿ ಓರಿಗಳೆಲ್ಲ. ನೋಡಿ ಇದೇ ಥರ ಓರಿಗಳು ತುಂಬ ಅದ್ಭುತವಾಗಿದೆ ನೋಡೋದಕ್ಕೆ ಮಾತ್ರ. ನೋಡಿ ನೋಡಿ ತಗೊಂಡೋಗ್ತಿಲ್ಲ. ಸ್ವಲ್ಪ ದಾರಿ ಬಿಡೋಣ. ಈ ಮೆರುಗ ಈ ಮೆರುಗು ನೋಡಿ, ಈ ಓರಿಗಳು ಇದನ್ನು ಮೆರುಗು ಅದನ್ನು ತಗೊಂತ ಟಗರು. ಅದು ಏನು ಗುರು ನೀನು ಹೋಗಿ, ಸೂಪರ್ ಗುರು ನೀನು ಹೋಗಿ ಪಾಪ. ನೋಡ್ಗುರು ಇಲ್ಲಿ ಓಹ್ ನನಗೆ ಕಚ್ಚಾಗ ಬರಬೇಡಪ್ಪ, ಅವು ಕಟಾ ಬಿಟ್ಟಾರ ನಿನ್ಗೆ ನೋಡ್ಕೊ. ಹಾಗೆ ತೋರಿಸ್ಕೊಂಡು ಬನ್ನಿ. ನನ್ನ ಜೊತೆ ಓರಿ ಇದ್ದಾವೆ. ಯಾರು ಯಜಮಾನ್ರು ಯಾರೂ ಸಿಗಲಿಲ್ಲ. ಅಣ್ಣ ಓರಿಗಳವ್ರು ಯಾರು ಅಂತ ಗೊತ್ತಾ? ನಾವು ಹೋಗ್ತೀವಿ. ಇವಂಥರ ಕಲರು ಅವಂಥರ ಕಲರು. ಮಾತಾಡೋಣ ಪರವಾಗಿಲ್ಲ, ಅದರಲ್ಲಿ ಏನಿದೆ. ಅಣ್ಣ ನಿಮ್ಮ ಹೆಸರು? ಯಶವಂತ್ ಅಂತೇಳಿ. ಎಷ್ಟು ವರ್ಷದಿಂದ ಕಟ್ತಾ ಇದ್ದೀರಣ್ಣ? ನಾವು ನಮ್ಮ ತಾತನ ತಲೆಮಾರಿಂದ ಕಟ್ತಾ ಇದ್ದೀರಾ? ಎಷ್ಟು ಜೊತೆ ಕಟ್ತೀರಾ? ನಾವು 6 ಜೊತೆ ಕಟ್ಟಿದ್ದೀವಿ. 6 ಜೊತೆ ಕಟ್ಟಿದ್ದೀರಾ. ಏನು ಹೇಳ್ತಾ ಇದ್ದೀರಾ ರೇಟು? ಅವು ಇದ್ದಂಗೆ. ಹಲ್ಲುಗಳ ಮೇಲೆ ಡಿಪೆಂಡಾ? ಅಲ್ಲ ಮೇಲೆ ಡಿಪೆಂಡ್. ಹಲ್ಲುಗಳ ಮೇಲೆ ಡಿಪೆಂಡು. ಹಾಗಾಗಿ ಆಮೇಲೆ ಇನ್ನೊಂದೇನಂತಂದರೆ ನೋಡಿ ಸ್ನೇಹಿತರೆ, ನಿಮ್ಗೆ ಎಷ್ಟು ವಯಸ್ಸು ಇವಾಗ? ನಮಗೆ 21 ವರ್ಷ. ನೋಡಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಕಟ್ತಾರೆ ಅನಿಸುತ್ತೆ ನನಗೇನೋ. ಹೀಗೆ ಕಟ್ಟು. ಈ ಓರಿಗಳು ಎಷ್ಟೆಷ್ಟು ಹಲ್ಲುಗಳಿದ್ದಾವೆ? 4 ಕಲ್ಲು 4 ಕಲ್ಲು ಅದು 6 ಹಲ್ಲು. ಈ 4 ಕಲ್ಲು 6 ಹಲ್ಲು ಇದೇನು ಅವಕ್ಕಿನ ಆಯುಷ್ಯ ಏನದು? ಇಲ್ಲ ಅಣ್ಣ, ಅದು ಅಲ್ಲ ವಯಸ್ಸು ಮೇಲೆ ಡಿಪೆಂಡು. ನೋಡಿ ಆಯುಷು ವಯಸ್ಸಿನ ಮೇಲೆ ಡಿಪೆಂಡ್ ಅಂತ ಹೇಳ್ತಿದ್ದಾರೆ. ಹಾಗೆ ತೋರಿಸ್ತೀನಿ ಬನ್ನಿ ನಿಮಗೆ. ಜನ ಮಾತ್ರ ತುಂಬ ನೆರೆದೋಗಿದ್ದಾರೆ ಗುರು. ನೋಡಿ ಸಪ್ಲಮ್ಮನ ಜಾತ್ರೆಯಲ್ಲಿ ಇದೊಂದು ಕಟೌಟ್ ಒಂದು ಹಾಕಿದ್ದಾರೆ ಜಾತ್ರಾ ಮಹೋತ್ಸವಕ್ಕೆ. ಹಾಗೆ ನೋಡ್ಕೊಳ್ಳಿ. ನೋಡಿ ಇಲ್ಲಿ ಓರಿಗಳಿದ್ದಾವೆ. ಹಾಗೆ ತೋರಿಸ್ತೀನಿ ನಿಮಗೆ. ಡೆಕೋರೇಷನ್ ಮಾಡಿ ನೀಟಾಗಿ ಕಟ್ಟಿಗಳನ್ನೆಲ್ಲ ಕಟ್ಟಿದ್ದಾರೆ. ಹಾಗೆ ತೋರಿಸ್ತೀನಿ ಬನ್ನಿ, ಇನ್ನೂ ಮುಂದೆ ಇದ್ದಾವೆ ನೋಡಿ ಓರಿಗಳು. ಒಂದಕ್ಕಿಂತ ಒಂದು ಅದ್ಭುತ ಊರು. ನಡೆಯೋಕ್ಕೆ ಆಗೋದಿಲ್ಲ ಹಂಗೈತೆ ನೋಡಿ. ಅಣ್ಣ ಇವೇನು ಪಟ್ಲಿ ಅಣ್ಣ? ಇವು ಬನ್ನೂರು ಪಟ್ಲಿ ಅಣ್ಣ. ಇದಕ್ಕೇನು ವೆರೈಟಿಯಾಗಿ ಕಟಿಂಗ್ ಮಾಡಿಸಿದ್ರೆ ಏನು ಸಮಾಚಾರ? ಹಂಗೆ ಹೌದೇನೋ? ನೋಡೋಕೆ ಮಾತ್ರ ಸೂಪರ್ ಆಗಿದೆ ಗುರು, ಚೆನ್ನಾಗೈತೆ. ಹಾಗೆ ಇನ್ನು ಮುಂದೆ ತೋರಿಸ್ತೀನಿ ಬನ್ನಿ ನಿಮಗೆ. ಇವತ್ತು ಈ ಜಾತ್ರೆಯಲ್ಲಿ ಸಪ್ಲಮ್ಮನ ಜಾತ್ರೆಯಲ್ಲಿ ಫೇಮಸ್ ನಂದೀಶಪ್ಪ ಅವ್ರ ಸ್ವೀಟ್ಸ್ ಅಂತೇಳಿ ಒಂದು 4 ಥರ ಸ್ವೀಟ್ ಮಾಡ್ತಾರಂತೆ. ಒಂದು 5 ವರ್ಷದಿಂದ 6 ವರ್ಷದ ಒಂದು 50 ವರ್ಷದಿಂದ ಮಾಡ್ಕೊಂಬರ್ತಾಯಿದ್ದಾರೆ. ಈ ಸ್ವೀಟಲ್ಲಿ ಈ ಜಾತ್ರೆಯಲ್ಲಿ ಇವ್ರದ್ದೇ ಸ್ವೀಟು ನಂಬರ್ 1 ಫೇಮಸ್ಸು. ಎಲ್ಲಿದ್ದರೂ ಹುಡ್ಕೊಂಬಂದು ಎಲ್ಲ ಮಾಡಿಕೊಂಡು ಎಲ್ಲ ತಿನ್ಕೊಂಡು ಹೋಗ್ತಾರೆ. ಹುಡ್ಕೊಂಬಂದು ನೋಡ್ರಿ ಈ ಥರ ಸ್ವೀಟ್ಸು, ಈ ಥರ ಏನೇನು ಬೇಕೋ ಜಾತ್ರೆಗೆ ಎಲ್ಲ ಐಟಮ್ಗಳು ಇಲ್ಲಿ ಸಿಗ್ತವೆ, ಸ್ವೀಟ್ ಐಟಮ್ಸು. ಮತ್ತು ನೋಡಿ ಈಗ 50-60 ವರ್ಷದಿಂದ ಮಾಡ್ತಾಯಿದ್ದಾರಂತೆ. ಹಾಗಾಗಿ ತೋರಿಸೋದೆ ನಿಮಗೆ. ನೋಡಿ ಇದೇ ಥರ ಜನ ಹುಡ್ಕೊಂಬಂದು ತಿಂತಾರೆ. ಅಕ್ಕ ಏನಕ್ಕ ಸ್ಪೆಷಲ್ ಇಲ್ಲಿ ಸ್ವೀಟಲ್ಲಿ? ತುಪ್ಪದ ಮೈಸೂರು ಪಾಕು. ಅಕ್ಕ ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಾ? 50 ವರ್ಷದಿಂದ. ನೋಡಿ ಈ ಥರ ಸ್ವೀಟ್ ಎಲ್ಲ ನೀಟಾಗಿ. ಅಕ್ಕ ಅದೇನಕ್ಕ ಇದು? ಮೈಸೂರು ಪಾಕು. ಏನು ತುಪ್ಪದಲ್ಲಿ ಮಾಡಿರೋದಾ? ನೋಡಿ ಇನ್ನು ಸ್ಪೆಷಲ್ಲು. ಇನ್ನೂ ಮಾಡಿ ಎಷ್ಟೊತ್ತಾಯ್ತಕ್ಕ?
10 ನಿಮಿಷ ಆಗೈತೆ. ಹಾಗಾಗಿ ನೋಡ್ರಿ ತುಪ್ಪದ ಮೈಸೂರು ಪಾಕು ಈ ಜಾತ್ರೆಗೆ ಸ್ಪೆಷಲ್ಲು. ಈ ಅಂಗಡಿ ವತಿಯಿಂದ ನೋಡ್ಕೊಳ್ಳಿ. ಇಲ್ಲಿ ಜಾಸ್ತಿ ಜನ ಹುಡ್ಕೊಂಬರ್ತಾರಪ್ಪ. ನಾನೇನೋ ಅಂದ್ಕೊಂಡಿದ್ದೆ ಸ್ವೀಟ್ ತಿನ್ನೋದಕ್ಕಂತಲೇ ಅರ್ಧ ಸ್ವೀಟ್ ಪ್ರಿಯರು ಜಾಸ್ತಿ ಬರ್ತಾರೆ ಅಂತ ಅನ್ಸುತ್ತೆ. ಅಕ್ಕ ಸ್ವೀಟ್ ಪ್ರಿಯರು ಜಾಸ್ತಿ ಜನ ಬರ್ತಾರಾ ಇಲ್ಲಿ? ಅಕ್ಕ ಸ್ವೀಟ್ ತಿನ್ನೋರು ನಿಮ್ಮ ಅಂಗಡಿಗೆ ಹುಡ್ಕೊಂಬರ್ತಾರ? ಎಲ್ಲಿದ್ರು ಸರಿ ಹುಡ್ಕೊಂಬರ್ತಾರೆ. ಈ ಜಾತ್ರೆಗೆ ಮಾತ್ರ ಈ ಜಾತ್ರೆಯಲ್ಲಿ ಮಾತ್ರ ನಿಮ್ಮದೇ ಸ್ಪೆಷಲ್ಲು ಸ್ವೀಟು. ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ ನೋಡಿ ಸ್ನೇಹಿತರೆ. ಹಾಗೆ ನೋಡಿ ಫೋಟೋ. ಅಕ್ಕ ಅವ್ರು ನಿಮ್ಮ ತಂದೆಯವ್ರವರು ನೋಡಿ. ಈ ಥರ ಸ್ವೀಟ್ ಮಾತ್ರ ಇದ್ದಾರೆ ಅನಿಸುತ್ತೆ. ಜಾತ್ರೆಗೆ ಬಂದು ಈ ಥರ ಅಲಂಕಾರ ಮಾಡಿಕೊಂಡು ರೆಡಿ ಮಾಡಿಕೊಂಡು ಜನರಿಗೆ ಸ್ವೀಟಿಗೆ ಖಾದ್ಯಗಳಿಗೆ ಫೇಮಸ್ ಅಂತೇಳಿ ಇಲ್ಲಿ ಅಂಗಡಿ ಹಾಕ್ಕೊಂಡಿದ್ದಾರೆ ನೋಡಿ. ಅಂದರೆ 1/4 kg ಮೈಸೂರು ಪಾಕ್ ತಗೊತಾ ಇದ್ದೀನಿ ಇವಾಗ. ಟೇಸ್ಟ್ ನೋಡಬೇಕು. ಟೇಸ್ಟ್ ನೋಡ್ಬಿಟ್ಟು ಆಮೇಲೆ ಅಕ್ಕ ಇಲ್ಲೇ ಕೊಡಕ್ಕ. ಜನ ಮಾತ್ರ ನೆರೆದೋಗ್ಬಿಟ್ಟಿದ್ದಾರೆ. ಏನು ಹೇಳ್ರಿ ಪರವಾಗಿಲ್ಲ. ಅಲ್ಲ ನಾವು ಮೈಸೂರು ಪಾಕ್ ತಿಂದಾಗೆ ನೋಡ ಚೆನ್ನಾಗೈತೆ. ಮೈಸೂರು ಪಾಕ್ ಚೆನ್ನಾಗೈತಾ? ತಗೊಳ್ರಿ ಒಂದು ಪೀಸ್ ತಗೊಂಡು ತಿನ್ರಿ ಆಮೇಲೆ ಹೇಳ್ರಿ. ಹಾಂ ಹಾಂ ಎಷ್ಟು ವರ್ಷದಿಂದ ನಾನು ಚಿಕ್ಕ ವಯಸ್ಸಿಂದ ತುಂಬ ಚೆನ್ನಾಗಿರುತ್ತೆ ಅಂತೀರಾ? ಇಲ್ಲೇ ಫೇಮಸ್ಸು ನೋಡಿ ಬಿಸಿ ಬಿಸಿ. ಹಾಂ 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 ನೋಡಿ ಬಿಸಿ ಬಿಸಿ ಮೈಸೂರು ಪಾಕ್ ತೊಗೊಂಡಿದ್ದೀನಿ. ನೋಡ್ಬೇಕು ಟೇಸ್ಟ್ ಹೆಂಗಿದೆ ಅಂತೇಳಿ ನೋಡ್ಬಿಟ್ಟು ತಿಂದ್ಬಿಟ್ಟು ಹೇಳ್ತೀನಿ. ಇಲ್ಲ ಹುಡುಗ ಒಬ್ಬ ಪಾಪ ತಗೊಳ್ಳಿ ಪರವಾಗಿಲ್ಲ ಅದ್ರಲ್ಲೇನಿದೆ ತಗೊಳ್ಳಿ ನೋಡಿ. ಈ ಥರ ಚೆನ್ನಾಗಿದೆಯಾ? ಹಾಂ ಓಕೆ ನೋಡಿ. ಮೈಸೂರು ಪಾಕ್ ಒಂದು ಪೀಸ್ ಕೊಡ್ತೀನಿ. ನಾನು ಒಂದು ಪೀಸ್ ತಿನ್ನಬೇಕು. ತಿಂದ್ಬಿಟ್ಟು ನಾನು ಹೇಳ್ಬೇಕು. ಅಣ್ಣ ಹೆಂಗಿದೆ ಅಣ್ಣ ಹೆಂಗಿದೆ ಅಣ್ಣ ಮೈಸೂರು ಪಾಕ್ ಹೆಂಗೈತೆ? ಸೂಪರು. ಹಾಂ ಅಣ್ಣ ನೀವೊಂದು ಪೀಸ್ ತಗೊಳ್ರಿ ಯಜಮಾನ್ರ. ಒಂದು ಪೀಸ್ ತಗೊಳ್ರಿ. ಹೆಂಗಿದೆ ಅಂತ ಹೇಳ್ರಿ. ಹೆಂಗಿದೆ ತಿಂದ್ಬಿಟ್ಟು ಹೇಳ್ರಿ. ತಗಾಜಿ ಒಂದು. ಹೆಂಗಿದೆ ಯಜಮಾನ್ರ? ಚೆನ್ನಾಗೈತಾ? ಓಕೆ ಹಂಗೆ ಇಟ್ಕೊಳ್ಳಿ. ಒಂದು ನಿಮಿಷ ಹಂಗೆ ಇಟ್ಕೊಳ್ಳಿ. ನಾನೊಂದು ಪೀಸ್ ತಿಂತೀನಿ. ತಿಂದ್ಬಿಟ್ಟು ನೋಡು ನಾನು ಹೇಳ್ತೀನಿ ರೀ. ಒಂದು ನಿಮಿಷ ಅದು ಯಾರಾದರೂ ಒಂದು ಮಕ್ಕಳು ಕೊಟ್ಬಿಡ್ರೋಣ. ಚೆನ್ನಾಗೈತಾ? ಯೂಟ್ಯೂಬರ್ ತಗೋ. ಕೈ ಖಾಲಿ ಇಲ್ಲ ಹಂಗೆ. ಕೈ ತುಂಬ ಬೊಂಬೆ ಕೊಟ್ಟಿದ್ದೀರಾ. ಇನ್ನೆಲ್ಲಿ ಖಾಲಿ ಐತೆ ಅಂತ ಕೈ. ಥ್ಯಾಂಕ್ ಯು. ಓಕೆ ವೆಲ್ಕಮ್ ಬ್ರದರ್. ಯಾವುದನ್ನ ಯೂಟ್ಯೂಬ್ ಚಾನಲಿಂದ